ನಾರಿದ ಕಾಳಿದಾಸ ಸುರಿದ ದೇವದಾಸ ಕುಡಿದ ಪ್ರೀತಿ ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. SMK ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಆಂಪ್ಲಿಫೈರ್ ಬೋರ್ಡು, ಆಂಪ್ಲಿಫೈರ್ ಒಂದು ಸಿಸ್ಟಮ್ಮು. ಇದು ಜಪಾನ್ ಸೆಟ್ಟು ಆಂಪ್ಲಿಫೈರು. ಸ್ಯಾನ್ಸುಯ್ A500 ಅಂತ ಮಾಡೆಲ್. ಇದು ಜಪಾನ್ ಸಿಸ್ಟಮ್. ಇದು ನೋಡಿ, A500 ಸ್ಯಾನ್ಸುಯ್ ಅಂತ. ಇದು ಬಂದು ಒಂದು ಬರೀ ಆ್ಯಂಪು ಅಷ್ಟೇ. ಇದಕ್ಕೆ ಇನ್ಪುಟ್ ನಾವೇನು ಕೊಡ್ತೀವಿ, ಇನ್ಪುಟ್ಗೆ ಬೇರೆ ಪ್ಲೇಯರಿಂದ ಕೊಟ್ಕೋಬೇಕು. ಡೈರೆಕ್ಟ್ ಯಾವುದೂ ಇನ್ಪುಟ್ ಮಾಡೋಕ್ಕಾಗಲ್ಲ. ಇನ್ಪುಟ್ಟು ಯಾವುದಾದ್ರು CD ಪ್ಲೇಯರ್ ಆಗಲಿ, DTH ಆಗಲಿ, ಯಾವುದೇ ಇನ್ಪುಟ್ ಹಿಂದ್ಗಡೆ ಪಿನ್ ಮಾಡಿ, ಇಲ್ಲಿದೆ ನೋಡಿ, ಫೋನು, ಟ್ಯೂನರು, ಟೇಪ್ 1, ಟೇಪ್ 2 ಈ ಥರ ಇದೆ. ಈ ಥರ ಇನ್ಪುಟ್ ಮಾಡ್ಕೋಬೇಕು. ಈ ಥರ ಆಂಪ್ಲಿಫೈರ್ ಇದು ಒಳಗಡೆ IC ಬೇಸಲ್ಲಿ ಓಡುವಂಥದ್ದು. ಇವರು ಅಲ್ಲಿಂದ ಸುಮಾರು ವರ್ಷಗಳಿಂದ ತರಿಸ್ಕೊಂಡಿದ್ದಾರೆ, ಜಪಾನಿಂದ ತರಿಸ್ಕೊಂಡು ಯೂಸ್ ಮಾಡ್ತಾಯಿದ್ರು. ಯಾವುದೋ ಪ್ರಾಬ್ಲಮ್ ಆಗಿ IC ಹೋಗಿದೆ STK. ಅವರು ಇಲ್ಲಿ ಸಿಗುವಂಥ STKನ ತರಿಸಿ ಹಾಕಿ ಒಂದು 2-3 IC ತರಿಸಿ ಹಾಕಿದ್ದಾರೆ. ಹೀಟಿಂಗ್ ಪ್ರಾಬ್ಲಮ್ ಬಂದು IC ಹೋಗಿ ಸ್ಪೀಕರೆಲ್ಲ ಹೋಗ್ತಾಯಿತ್ತು. ಅದು ಅವರು ತಂದು ಕೊಟ್ಬಿಟ್ಟು, ಇದು ನೋಡಿ ಸರ್, ಈ ಥರ ಆಗ್ತಾಯಿದೆ, ಇದನ್ನು ನೀವು ಯಾವ್ದಾದ್ರು ಬೇರೆ ರೀತಿ ಏನಾರು ಆಲ್ಟ್ರ್ ಮಾಡಿ, ಒರಿಜಿನಾಲಿಟಿ ಏನಿದೆ ಹಂಗೆ ಇರಲಿ, ಒಳಗಡೆ ಏನಾರು ಆಲ್ಟ್ರ್ ಮಾಡಿ ಬೇರೆ ಬೋರ್ಡ್ ಹಾಕ್ಕೊಂಡಿದ್ರೆ ಹಾಕ್ಕೊಡಿ ಸರ್ ಅಂತ ಹೇಳಿ ತಂದು ಕೊಟ್ಟರು. ಅದೆಲ್ಲ ಹಾಕಿದ್ದೀನಿ. ಹಂಗೆ ಒಂದು ಸೌಂಡ್ ಟೆಸ್ಟು ಕೊಡ್ತೀನಿ. ಇಲ್ಲ ಮೊದಲೇ ಯಾವುದು IC ಇತ್ತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದೆ STK 4843 ಅಂತ. ಇದು ಮಾರ್ಕೆಟ್ IC, ಒರಿಜಿನಲ್ IC ಅಂತೂ ಅಲ್ಲ. ಇದು ಮಾರ್ಕೆಟ್ IC. ಇದು ಅವರು ಸುಮಾರು 2-3 ಕಡೆ ತರಿಸಿ ಹಾಕಿದ್ದಾರೆ. ಆದರೂ ಒಂದು ವಾರ 15 ದಿವಸ ಹಂಗೆ ರನ್ ಆಗೋದು, ಆಟೋಮೆಟಿಕ್ ಹೊರಟೋಗ್ಬಿಟ್ಟು ಸ್ಪೀಕರೆಲ್ಲ ಜೊತೆಲಿ ಸ್ಪೀಕರ್ ಹೊರಟಾಗ್ತಿತ್ತು. ಅದರಿಂದ ಬೇರೆ ಥರ ಏನಾರು ಆರ್ಡ್ರ್ ಮಾಡಿಕೊಡಿ, ಕ್ಲಿಯರಾಗಿ ಬರೋವಂಗೆ ಅಂತ ಹೇಳಿದ್ರು. ಮಾಡಿದ್ದೀನಿ. ಇದು ಫರ್ ಚಾನಲ್ ಬಂದು 30 ವಾಟು, 30 + 30 ವ್ಯಾಟ್ ಇದ್ದದ್ದು. ಈಗ ನಾನು ಅದನ್ನು 100 ವ್ಯಾಟ್ + 100 ವ್ಯಾಟ್ ಮಾಡಿದ್ದೀನಿ, ಮಾಡಿ ಹಾಕಿದ್ದೀನಿ. ಬನ್ನಿ, ಇದು ಯಾವ ಥರ ಒಳಗಡೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಒಳಗೆ ಹೋಗಕ್ಕೆ ಮುಂದೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅವಾಗ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಎಲ್ಲ ವಿಡಿಯೋನ ನೀವು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಒಳಗಡೆ ತೋರಿಸ್ತೀನಿ. ಫಸ್ಟು ಫ್ರಂಟ್ ವ್ಯೂ ತೋರಿಸ್ತೀನಿ. ಪವರ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಇದು ಸ್ಪೀಕರ್ A, ಸ್ಪೀಕರ್ B ಅಂತ ಸ್ವಿಚ್ ಇದೆ. ಹಿಂದೆಗಡೆ ಸಾಕೆಟು 4 ಇದೆ. ಅಂದರೆ ಸ್ಟೀರಿಯೋನೇ ಇದು, ಅಂದರೆ ಸ್ವಿಚ್ ಕಂಟ್ರೋಲು. A ಕೊಟ್ಕೊಂಡ್ರೆ 2 ಸ್ಪೀಕರು, B ಕೊಟ್ಕೊಂಡ್ರೆ ಸ್ಪೀಕರು. ಇದು ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು. ಮಾಮೂಲಿ ಮೈಕ್ ಹಾಕೊಳ್ಳೋಕ್ಕೆ. ಇದು ಬೇಸ್ ಆಪ್ಷನ್ನು, ಟ್ರೆಬಲ್ಲು, ಬ್ಯಾಲೆನ್ಸು. ಇದು ಡಿಸ್ಪ್ಲೇ ಇದೆ ನೋಡಿ. ಇದು ಆನ್ ಮಾಡ್ತೀನಿ, ಈ ಥರ ಕಾಣುತ್ತೆ ಡಿಸ್ಪ್ಲೇ. ಇದು ಡಿಸ್ಪ್ಲೇ ನೋಡಿ. ಸ್ವಿಚ್ ಇದೆ. ಫೋನ್ ಹಾಕಿದ್ರೆ ಫೋನು ಬರುತ್ತೆ, ಟ್ಯೂನರ್ಗೆ ಹಾಕಿದ್ರೆ ಟ್ಯೂನರ್ಗೆ ಬರುತ್ತೆ, ಟೇಪ್ 1ಗೆ ಹಾಕಿದ್ರೆ ಟೇಪು 1 ಬರುತ್ತೆ, ಅದೇ 2ಗೆ ಹಾಕಿದ್ರೆ 2 ಬರುತ್ತೆ. ಈ ಥರ ಆಪ್ಷನ್ ಇದೆ ಇದರಲ್ಲಿ. ಇದು ಇನ್ಪುಟ್ ಸೆಲೆಕ್ಷನ್ ಸ್ವಿಚ್ಚು. ನಾನು ಟೇಪ್ 1ಗೆ ಹಾಕೊಂಡಿದ್ದೀನಿ. ಇದು ಬಂದರೆ ವ್ಯಾಲ್ಯೂಮು.
ಕಾಣಿಸ್ತಿದೆ, ವಾಲ್ಯೂಮ್ ಕಂಟ್ರೋಲು. ಇದು ಬಂದು ಲೋಡೆನ್ಸ್ ಬೇಸ್ ಎಫೆಕ್ಟ್ನ ಹೈ ಆ್ಯಂಡ್ ಲೋ ಮಾಡ್ಕೊಳ್ಳೋಕ್ಕೆ ಇಷ್ಟು ಆಪ್ಷನ್ ಫ್ರಂಟಲ್ಲಿದೆ. ಅದೇ ಥರ ಬ್ಯಾಕಲ್ಲಿ ತೋರಿಸ್ತೀನಿ. ನೋಡಿ, ಬ್ಯಾಕ್ ಆಪ್ಷನ್ ಇದೆ. ಇದು ನೋಡಿ, ಇಲ್ಲೇ ಮಾಡೆಲ್ ನಂಬರ್ ಇದೆ. ಮಾಡೆಲ್ ನಂಬರ್ A500 ಆಂಪ್ಲಿಫೈರ್. ಇದು ಇಲ್ಲೇ ಇದೆ ನೋಡಿ, ಮೇಡ್ ಇನ್ ಜಪಾನ್ ಅಂತ ಇಲ್ಲೇ ಇದೆ, ತೋರಿಸ್ತಾ ಇದೆ. ಮೇಡ್ ಇನ್ ಜಪಾನ್. ಇದು ಅಲ್ಲಿಂದನೇ ತರಿಸ್ಕೊಂಡಿರೋದು ಇವರು ಆಗ ಸುಮಾರು ವರ್ಷಗಳಿಂದ. ಇದು ನೋಡಿ, ಅದೇ ಫ್ರಂಟ್ ತೋರಿಸಿದ್ನಲ್ಲ ಇನ್ಪುಟ್ ಸೆಕ್ಷನ್ನು, ಅದನ್ನು ಇಲ್ಲಿ ಬಂದು ನಾವು ಈಗ DVD ಪ್ಲೇಯರ್ ಆಗಲಿ ಏನಾದರೂ ಇಲ್ಲಿ ಕೊಡ್ಬೋದು. ನೋಡಿ, ಟೇಪ್ 2 ಇದೆ ಇಲ್ಲಿ, ಟೇಪ್ 1 ಟ್ಯೂನರ್, ಫೋನ್, ಗ್ರಾಮಫೋನು ಅವು ಬರುತ್ತಲ್ಲ ಅದಕ್ಕೆ ಹಾಕೊಳ್ಳೋದು. ಇದು ಟ್ಯೂನರ್ FM ಅದು ಇದು ಹಾಕೊಳ್ಳೋದು. ಇದು ಟೇಪ್ 1. ಈಗ ಒಂದು DVD ಪ್ಲೇಯರ್ ಸ್ಟೀರಿಯೋ ಹಾಕೋಬೋದು. ಇನ್ನೊಂದು ಯಾವುದೋ ಟಿ ವಿದು ಇಲ್ಲ DTH ಕನೆಕ್ಷನ್ ತಂದು ಇಲ್ಲಿ ಕೊಟ್ಟು ಅಲ್ಲಿ ಸ್ವಿಚ್ಚಲ್ಲಿ ಚೇಂಜ್ ಮಾಡ್ಕೊಂಡಂಗೆ ಬರುತ್ತೆ. ನಾನು ಈಗ ಟೇಪ್ 1ಗೆ ಹಾಕಿದ್ದೀನಿ, ಇನ್ಪುಟ್ ಕನೆಕ್ಷನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇದು AC ಔಟ್ಲೆಟ್ಸ್, ಅಂದರೆ AC ಈಗ ಮೇನ್ ಪ್ಲಗ್ಗಿಂದ ಒಂದು ಲೈನಿಗೆ ಕೊಟ್ಬಿಟ್ರೆ ಒಂದೇ ಪ್ಲಗ್ ಹಾಕೊಂಡು ಬಾಕಿ ಪ್ಲೇಯರ್ಗಳಿಗೆ ಏನು ಕೇಳಿದ್ರೆ ಇಲ್ಲೇ ಎತ್ಕೋಬೋದು. ಎಲ್ಲ ಜಪಾನ್ ಸಾಕೆಟ್ ಇದೆ ನೋಡಿ. ಇದು ಇಲ್ಲಿಂದನೇ ಔಟ್ ತಗೊಂಡು ಇದು ಮಾಡ್ಬೋದು. ಇದು ವೋಲ್ಟೇಜ್ ರೇಂಜು 240, 220, 120. ಈ ಆಪ್ಷನಲ್ಲಿ ನಾವು ಏನು ನಿಲ್ಲಿಸ್ಕೊತೀವಿ ಅಷ್ಟರಲ್ಲಿ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗುತ್ತೆ. ಇದು ಸ್ಪೀಕರ್ ಸಾಕೆಟು. ನಾನು ಹೇಳೋದ್ನ ಸಿಸ್ಟಮ್ A, ಸಿಸ್ಟಮ್ B. ನಾನು ಸಿಸ್ಟಮ್ A ಕೊಟ್ಕೊಂಡು ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ, ಅದಾಗುತ್ತೆ. ಸಿಸ್ಟಮ್ B ಕೊಟ್ಕೊಂಡು ಸ್ವಿಚ್ ಆನ್ ಮಾಡಿದ್ರೆ ಸಿಸ್ಟಮ್ B ವರ್ಕ್ ಆಗುತ್ತೆ. ಇಷ್ಟು ಬ್ಯಾಕ್ ಇಂಟೀರಿಯಲ್ಲು. ಇದು ನೋಡಿ, ಎರಡು ಸ್ಪೀಕರ್ ಕನೆಕ್ಷನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಈ ಇನ್ಪುಟ್ ಒಯ್ದು ಒಂದು ನಿಮಿಷ ನೋಡಿ, ಇನ್ಪುಟ್ ವೈರ್ ತಗೊಂಡಿದ್ದು ಇದೇ ವೈರು ಸೇಮ್. ಈ ವೈರ್ ತಗೊಂಡೋಗಿ ಇಲ್ಲಿ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ. ಈ ಮೊಬೈಲ್ ಕನೆಕ್ಟ್ ಮಾಡಿ ಪ್ಲೇ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಳಗಡೆ ಇಂಟೀರಿಯರ್ ಏನೇನು ಮಾಡಿದ್ದೀನಿ ತೋರಿಸ್ತೀನಿ. ಆಮೇಲೆ ಬ್ಯಾಕ್ ಓಪನ್ ಮಾಡಿ ತೋರಿಸ್ತೀನಿ. ಇಂಟೀರಿಯರ್ ಟ್ರಾನ್ಸ್ಫಾರ್ಮರ್ ಬಂದು 27027 5 ಆಂಪಿಯರ್ಲಿದೆ. 500 ಮಿಲಿ ಆ್ಯಂಪಲ್ಲಿ 012 ಇದೆ. ಇದು ಸೈಡ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಈ ಸ್ಪೀಕರ್ ಮೇನ್ ಕನೆಕ್ಷನ್ಗೆ ಬರೀ ಸರ್ಕಿಟ್ ಬೋರ್ಡು. ಇಲ್ಲಿ ಬರ್ತಾ ಇರೋದು ಇನ್ಪುಟ್ ಸೆಕ್ಷನ್ಗೆ ಆರ್ಡ್ರ್ ಮಾಡಿರುವಂಥ ಬೋರ್ಡು. ಇದು ನಾನೇನು ಮಾಡಿದ್ದೀನಿ ಅಂದರೆ, ಇದು ಪವರ್ ಆ್ಯಂಪ್ ಬೋರ್ಡ್. ಇದು STK ಇತ್ತು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅನಿಸ್ತದೆ ಸರ್ಕಿಟು MFT ಎಲ್ಲ. ಅಲ್ಲಿ IC ಇತ್ತು, ಅದನ್ನು ತೆಗೆದು ಮಾಡಿ ಒರಿಜಿನಾಲಿಟಿ ಏನು ಕಟ್ ಮಾಡಿಲ್ಲ. ಈಗ ತಿರುಗಿ IC ತಂದರೂ ರಿಟರ್ನ್ ಅವರು ಸಿಸ್ಟಮ್ನ ರೆಡಿ ಮಾಡ್ಬೋದು. IC ಹಾಕಿದ್ರು ಸಿಸ್ಟಮ್ ಅದೇ ಥರ ರೆಡಿ ಆಗುತ್ತೆ. ಆ ಥರ ಬೇಸಿಕಲ್ಲಿ ಬರೀ ವೋಲ್ಟೇಜ್ ಲೈನ್ ತಗೊಂಡು ಶಕ್ತಿ 52001943 ಕಾಂಬೋಲಿ ಎರಡು ಸ್ಟೀರಿಯೋ ಬೋರ್ಡ್ ಹಾಕಿದ್ದೀನಿ. ಫಸ್ಟ್ ಚಾನಲ್ 100 ವ್ಯಾಟ್ ಇದೆ. ಎರಡು ಬೋರ್ಡ್ ಇದೆ ನೋಡಿ ಇಲ್ಲಿ. ಹಾಗೆ ಒಂದು ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದೀನಿ. ಹಾಗೆ ಒಂದು ಬಕ್ ಕನ್ವರ್ಟರ್ ಹಾಕಿದ್ದೀನಿ, ಕಾಣಿಸ್ತದೆ ಇಲ್ಲಿ. ಬಕ್ ಕನ್ವರ್ಟರ್ ಹಾಕಿದ್ದೀನಿ. ಇದು ಅದೇ 8 ಸಿಂಕ್ ಇತ್ತಲ್ಲ, ಅದೇ 8 ಸಿಂಕ್ಗೆ ಟ್ರಾನ್ಸಿಸ್ಟರ್ ಫಿಟ್ ಮಾಡಿ ವೈರಿಂಗ್ ಮಾಡಿ. ಅದೇ ರೀತಿ ಅವರು ಒಂದು ಎಕ್ಸ್ಟ್ರಾ ಸ್ಪೀಕರ್ ಪ್ರೊಟೆಕ್ಷನ್ ಬೋರ್ಡ್ ಬೇಕು ನನಗೆ. ಸ್ಪೀಕರ್ ಸುಟ್ಟೋಗೋ ಚಾನ್ಸ್ ಇರುತ್ತೆ ಸರ್, ಯಾವುದಕ್ಕೂ ಭಯ ಇರಲಿ ಒಂದು ಹಾಕಿ ಅಂದರು. 12012 ಟ್ರಾನ್ಸ್ಫಾರ್ಮರ್ 1 ಆ್ಯಂಪಲ್ಲಿ ಬಿಸ್ಪಿದು 2 ಚಾನಲ್ ಬೋರ್ಡು, ಅಂದರೆ 2.1 ಚಾನಲ್ ಬೋರ್ಡು. ಅದೊಂದು ಚಾನಲ್ ಕಟ್ ಮಾಡಿ 2 ಚಾನಲ್ ಸ್ಟೀರಿಯೋಗೆ ಒಂದು ಸ್ಪೀಕರ್ ಪ್ರೊಟೆಕ್ಷನ್ ಬೋರ್ಡ್ ಹಾಕಿದ್ದೀನಿ. ಇಷ್ಟು ಇದರ ಒಳಗಡೆ ಇಂಟೀರಿಯಲ್ಲು. ಇಷ್ಟು ಆರ್ಡ್ರು. ಒರಿಜಿನಾಲಿಟಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ. ಯಾಕೆಂದರೆ ತಿರುಗಿ IC ತಂದು ತಿರುಗಿ ಅದೇ ಥರ ಟ್ರ್ಯಾಕ್ಗಳು ಪಿನ್ಗಳು ಕನೆಕ್ಷನ್ ಹಾಕತ್ತು ಅಂದರೆ ತಿರುಗಿ ಒರಿಜಿನಾಲಿಟಿ ಅದೇ ರೀತಿ ಆಗುತ್ತೆ. ಆ ಥರ ಇದೆ. ಇಷ್ಟು ಇದ್ರೊಳಗಡೆ ಇಂಟೀರಿಯರ್ ಫ್ರೆಂಡ್ಸ್. ಹಾಗೆ ಒಂದು ಇದನ್ನು ಆನ್ ಮಾಡಿ ಒಂದು
ಇದು ತೋರಿಸ್ತೀನಿ. ಕಾಫಿ ರೈಟ್ ಪ್ರಾಬ್ಲಮ್ ಇರೋದ್ರಿಂದ ಸಾಂಗ್ ಜಾಸ್ತಿ ಪ್ಲೇ ಮಾಡೋಕ್ಕಾಗಲ್ಲ. ಎಷ್ಟು ಮಾಡಿದ್ದೀವಿ. ಇಷ್ಟು ಇದ್ರಲ್ಲಿ ಮಾಡಿರುವಂಥ ಕೆಲಸ ನನಗೆ ಗೊತ್ತಿರೋ ರೀತಿಯಲ್ಲಿ, ನನಗೆ ಗೊತ್ತಿರುವಷ್ಟರಲ್ಲಿ ಮಾಡಿದ್ದೀನಿ. ಇದ್ರ ಬಗ್ಗೆ ಬೇರೆಯವ್ರಿಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ನಾನು ಸ್ವಲ್ಪ ತಿಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೆ ನಿಮ್ಮೆಲ್ಲ ಇದಕ್ಕೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕಾಳಿದಾಸ ಸುರಿದ ದೇವದಾಸ ಕುಡಿದ